ಪಿಎಲ್ಡಿ ಬ್ಯಾಂಕ್ ಹಾಗೂ ರೈತರ ಸೇವಾ ಸಹಕಾರಿ ಸಂಘಗಳಿಗೆ ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರುಗಳಿಗೆ ಅಭಿನಂದನಾ ಸಮಾರಂಭ ಇಂದು ಪಟ್ಟಣದ ಶ್ರೀ ಗಣೇಶ ಕಲ್ಯಾಣ ಮಂಟಪದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ಎಲ್ ಘೋಟ್ನೇಕರ ಅವರ ನೇತೃತ್ವದಲ್ಲಿ ಸ್ಥಳೀಯ ಪಿಎಲ್ಡಿ ಬ್ಯಾಂಕ್ ಹಾಗೂ ರೈತರ ಸೇವಾ ಸಹಕಾರಿ ಸಂಘಗಳಿಗೆ ಆಯ್ಕೆಯಾದ ಎಲ್ಲಾ ನಿರ್ದೇಶಕರುಗಳಿಗೆ ಹಳಿಯಾಳ ತಾಲೂಕಾ ಮಂಡಲ ಬಿಜೆಪಿ ಪಕ್ಷದ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ಎಲ್ಲಾ ನಿರ್ದೇಶಕರುಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಎಲ್ ಘೋಟ್ನೇಕರ ನಾವು ರೈತರಿಗೆ ಮಾಡಿದ ಸಹಾಯ ಹಾಗೂ ಅವರ ಅಭಿವೃದ್ಧಿಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ನಮ್ಮ ಸೊಸೈಟಿಯಿಂದ ಮಾಡಿದ ಪರಿಣಾಮ ಹಾಗೂ ನರೇಂದ್ರ ಮೋದಿಜಿ ಅವರ ಕಾರ್ಯವೈಖರಿ ನೋಡಿ ಇಂದು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗೆ ಮನ್ನಣೆ ನೀಡಿದ್ದಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸುನಿಲ್ ಹೆಗಡೆ ನಮ್ಮ ಪಕ್ಷದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ ತಾಲೂಕಿನ ಎಲ್ಲಾ ರೈತ ಬಾಂಧವರಿಗೆ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾಜಿ ನರಸಾನಿ, ತಾಲೂಕಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ ಘಟಕಾಂಬ್ಳೆ, ಮುಖಂಡರಾದ ಶ್ರೀನಿವಾಸ ಘೋಟ್ನೇಕರ, ತಾಲೂಕಾ ಅಧ್ಯಕ್ಷರಾದ ವಿಠ್ಠಲ್ ಸಿದ್ದನ್ನವರ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ವಾತಾವರಣ ಎಲ್ಲ ಬಿಜೆಪಿ ಕಡೆನೇ ಐತಿ. ಯಾಕಂತೇಳಿದ್ರೆ ನಾವು ರೈತರಿಗೆ ಕೊಟ್ಟಂಥ ಸವಲತ್ತು, ಕೊಟ್ಟಿಗೆ ಮನೆ ಆಗಲಿ, ಹತ್ತಿ ಬೆಲೆ ಆಗಲಿ, ಕಬ್ಬಿನ ಇದಕ್ಕೆ ಒಂದು ಎಕರೆಗೆ 50,000 ರೂಪಾಯಿ, ಭತ್ತಕ್ಕೆ 22,000 ರೂಪಾಯಿ, ಬೆಳೆ ಸಾಲ ಗೃಹ ಪಂಚಾಯತಿಯಿಂದ ಎಲ್ಲ ರೈತರಿಗೆ ಇವು ರೈತ ಬಿಜೆಪಿ, ಇವು ಕಾಂಗ್ರೆಸ್, ಇವು JDS ಅಂತ ಏನೂ ತಿಳಿದ ಎಲ್ಲ ರೈತರಿಗೆ ನಾವು ಸಹಾಯ ಮಾಡಿದ್ದೆವು. ಇವತ್ತು ಸರ್ಕಾರ ಸಹಾಯ ಮಾಡದೇ ಇದ್ರೂ ಸಹ ನಮ್ಮ ಸೊಸೈಟಿಯಿಂದ ಭಾಳಷ್ಟು ರೈತರು ನಮ್ಮ ಸೊಸೈಟಿ ಮೇಲೆ ಡಿಪೆಂಡ್ ಅದಾವೆ. ಆದ್ದರಿಂದ ಅವರಿಗೆ ಸರಿಯಾದ ಸಮಯದಲ್ಲಿ ಸಾಲ ಸೌಲಭ್ಯ ಒದಗಿಸಿ ಕೊಡುವಂಥದ್ದು ಸೊಸೈಟಿಯಿಂದ. ಆದ್ದರಿಂದ ಸೊಸೈಟಿಗಳು ಇವತ್ತು ನಮ್ಮ ಮೇಲೆ ಭಾಳ ಭರವಸೆ ಇಟ್ಟಾರೆ. ಮತ್ತು ಮೋದಿಯವರು ಮಾಡಿದಂಥ ಕಾರ್ಯ ಇಡೀ ಜಗತ್ತಿಗಿನ ಗೊತ್ತೈತಿ. ಮತ್ತು ನಾವು ಮೋದಿಯವರು ಮತ್ತು ಎಲ್ಲ BJP ಪಕ್ಷದ ಏನೋ ಒಂದು ಏನೈತಿ ಕಾರ್ಯ ಮಾಡುವಂಥ ಇದೈತಿ, ಅದರ ನೋಡಿ ನಾನು BJP ಪಕ್ಷಕ್ಕೆ ಜಾಯ್ನ್ ಆಗಿದ್ದೇನೆ. ಇನ್ನು ಮುಂದೆ ನಾವೆಲ್ಲ ಬರುವಂಥ ಪಂಚಾಯಿತಿಯಲ್ಲಿ BJPಯ ಅಭ್ಯರ್ಥಿಗಳನ್ನು ಖಂಡಿತವಾಗಿ ಆರಿಸ್ತಾರೆ.